ಇವತ್ತು ಓಂಕಾರ ಪ್ರಾಣಾಯಾಮದ ಯಾವ ರೀತಿ ಮಾಡುವುದು, ಯಾವ ರೀತಿ ಉಸಿರನ್ನು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡೋದಂತ ನಾವು ಅದರ ಬಗ್ಗೆ ಸ್ವಲ್ಪ ಸಂಚಿಕೆಯನ್ನು ಮಾಡಲು ಇವತ್ತು ಬಂದಿದ್ದೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಾನು ಇವತ್ತು ಏನು ಹಾಡಿದೆ, ನನ್ನಿಂದ ಏನು ತಪ್ಪುಂಟು ಅದನ್ನು ಬೇಕಾದರೆ ಹಾಕಿ, ಅದಕ್ಕೆ ನಾನು ತಕ್ಕ ಆನ್ಸರ್ ನಾನು ಕೊಡ್ತೇನೆ ಯಾವ ರೀತಿ ಅಂತ. ಅದಕ್ಕಾಗಿ ಇವತ್ತು ನನ್ನ ಓಂಕಾರದ ಇದು ನೋಡಿ. ಫಸ್ಟ್ ಉಸಿರನ್ನು ಯಾವ ರೀತಿ ಇನ್ಹೇಲ್ ಮಾಡಬೇಕಂತ ನಮ್ಗೆ ಗೊತ್ತಿರಬೇಕು. ಉಸಿರನ್ನು ಇನ್ಹೇಲ್ ಯಾವ ರೀತಿ ಮಾಡಬೇಕು ನೋಡಿ. ಫಸ್ಟ್ ಉಸಿರು ಇನ್ಹೇಲ್ ಮಾಡುವಾಗ ಹೊಟ್ಟೆ ಉಬ್ಬರ ಬರಬೇಕು. ಆಗ ಈ ಹೊಟ್ಟೆ ಉಬ್ಬರ ಬಂದ ತಕ್ಷಣ ಈ ಇದಕ್ಕೆ ಭಾಗಕ್ಕೆ ಒತ್ತಡ ಕೊಡ್ತದೆ. ಯಾವುದು ಅದು ಪೂರ್ತಿ ಇಲ್ಲಿ ಲಂಗ್ಸ್ ಎಕ್ಸ್ಪಾಂಡ್ ಆಗಿ ಹೊಟ್ಟೆ ಎದುರುಗಡೆ ಬರ್ತದೆ. ಆಗ ಲಂಗ್ಸ್ ಎಲ್ಲ ಎದುರು ಬರ್ತವೆ. ಅಲ್ಲಿ ಯಾವುದೇ ಬ್ಲಡ್ ಕ್ಲಾಟ್ ಇದ್ದು ಅದನ್ನು ಸಂಪೂರ್ಣವಾಗಿ ಪೂರ್ತಿ ಅಲ್ಲಿ ಸರ್ಕ್ಯುಲೇಷನ್ ಕ್ಲೀನ್ ಆಗಿ ಮಾಡ್ತಾರೆ. ಇಲ್ಲಿ ಏನಾಗ್ತದೆ, ಉಸಿರನ್ನು ಇನ್ಹೇಲ್ ಮಾಡುವಾಗ ಇಲ್ಲೊಂದು ಗಮನ ಇರಲಿ. ಶರೀರದ ವೇನ್ಸ್ನಿಂದ ಬರುವ ಎಲ್ಲ ರಕ್ತಗಳೆಲ್ಲ ಆಮ್ಲಜನಕವನ್ನು ಪಡೆದು ಹಾರ್ಟಿಗೆ ಹೋಗ್ತದೆ. ಹಾರ್ಟಿನಿಂದ ನಾವು ಎಕ್ಸೇಲ್ ಮಾಡಿದ ತಕ್ಷಣ ಸಂಪೂರ್ಣವಾಗಿ ಹೊರದೂಡಲ್ಪಡುತ್ತದೆ ಎಲ್ಲ. ಯಾವ ರೀತಿ ಉಸಿರು ಹೊರದೂಡಲ್ಪಡ್ತದೋ ಅದೇ ರೀತಿ ನಿಮ್ಮ ಶರೀರದಲ್ಲಿ ರಕ್ತವು ಅದೇ ರೀತಿ ಎಕ್ಸಾಸ್ಟೆಡ್ ಮಾಡ್ತದೆ. ಆ ಫೋರ್ಸಲ್ಲಿ ಎಕ್ಸಾಸ್ಟೆಡ್. ಅದಕ್ಕಾಗಿ ನೀವು ಯಾವಾಗಲೂ ಇನ್ಹೇಲ್ ಮಾಡೋ ಫೋರ್ಸ್ ಕಡಿಮೆ ಆದರೂ ಸಹ ಎಕ್ಸೇಲ್ ಫೋರ್ಸನ್ನು ಜಾಸ್ತಿ ಮಾಡಿ ನೀವು ಉಸಿರಾಡುವ ಕ್ರಿಯೆಯಲ್ಲಿ ತಪ್ಪಿದೆ. ಆದ ಕಾರಣ ನಿಮಗೆಲ್ಲ ಏಜ್ ಬರುವಾಗೆಲ್ಲ ಕೈಕಾಲು ನೋವು ಬರೋದು, ನರ್ವಸ್ ಎಲ್ಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಮತ್ತು ಬ್ರೈನಿಗೆ ಫ್ರಾಂಟಲ್ ಬ್ರೈನ್ ಮತ್ತು ಬ್ಯಾಕ್ ಬ್ರೈನು ಮಿಡಲ್ ಬ್ರೈನಿಗೆಲ್ಲ ರಕ್ತ ಪರಿಚಲನೆ ಆಗದಿದ್ದಾಗ ನಿಮ್ಮ ಬಾಡಿಯಲ್ಲಿ ತುಂಬ ವ್ಯತ್ಯಾಸ ಕಾಣುತ್ತದೆ. ಅದಕ್ಕಾಗಿ ಫ್ರಂಟಲ್ ಬ್ರೈನ್ ತುಂಬ ವರ್ಕ್ ಮಾಡ್ತದೆ. ಬ್ಯಾಕ್ ಬ್ರೈನ್ ಉಂಟು, ಅದು ಪ್ರಾಣಿಗಳ ಥರ. ಈ ಅತ್ಯಾಚಾರ ಇದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಪ್ರಾಣಿ ಥರ ಮಾಡೋದು. ಅದು ಅವ್ರದ್ದು ಬ್ಯಾಕ್ ಬ್ರೈನ್ ಮಾತ್ರ ವರ್ಕ್ ಆಗೋದು. ಈ ಬ್ಯಾಕ್ ಬ್ರೈನಿಂದ ಫ್ರಾಂಟಲ್ ಬ್ರೈನಿಗೆ ಬಂದಾಗ ಅದನ್ನು ರೀಫಿಲ್ಟರ್ ಮಾಡ್ತದೆ, ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಅಂತ. ಅದಕ್ಕಾಗಿ ಇದಕ್ಕೆಲ್ಲ ಕಾರಣ ನಮ್ಮ ಉಸಿರಿನ ಕ್ರಿಯೆ. ಬೊಜ್ಜು ಕರಗಬೇಕಾದ್ರೆ ಉಸಿರಿನ ಕ್ರಿಯೆ ಬೇಕು. ಆಸನ ಮಾಡದಿದ್ದರೂ ತೊಂದರೆ ಇಲ್ಲ, ಉಸಿರಿನ ಕ್ರಿಯೆ ಚೆನ್ನಾಗಿ ಮಾಡಿದರೆ ಶರೀರವು ಚೆನ್ನಾಗಿರ್ತದೆ. ಕೆಲವು ಸ್ವಾಮೀಜಿಗಳು ಋಷಿಗಳೆಲ್ಲ ಉಸಿರಿನ ಕ್ರಿಯೆಯಲ್ಲೇ ಅವರು ತನ್ನ ಬಾಡಿ ಪರ್ಸನಾಲಿಟಿನ ಅಷ್ಟಾಗಿ ಇಟ್ಟಿದ್ದಾರೆ. ಅದಕ್ಕಾಗಿ ಉಸಿರಿನ ಕ್ರಿಯೆಗೆ ಫಸ್ಟ್ ಗಮನ ಕೊಡಬೇಕು. ಈಗ ನಾನು ಉಸಿರು ಯಾವ ರೀತಿ ನೋಡಿ, ಯಾಕೆಂದರೆ ಆ ಉಮ ಇದು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್. ಅದಕ್ಕಾಗಿ ಇದನ್ನು ಆ ಉಮ ಆ ರೀತಿ ಉಚ್ಚಾರ ಮಾಡಬೇಕು. ಈಗ ಇದನ್ನು ನಂತರ ಪ್ರಾಕ್ಟೀಸ್ ಇದೊಂದು ಡೈಲಿ 3 ಸಲ ಮಾಡಿ. ಡೈಲಿ 3 ಸಲ ಈ ಪ್ರಾಕ್ಟೀಸಲ್ಲೇ ಬನ್ನಿ. ಓಂಕಾರ ಫಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆಕಾರ ಮೂಲಾಧಾರ ಚಕ್ರದಿಂದ ಅಪ್ ಮಾಡಿ, ಇಲ್ಲಿಂದ ಊಕಾರದ ಮುಖಾಂತರ ಅಪ್ ಮಾಡಿ, ಇಲ್ಲಿಂದ ಮಾಕಾರ ಮುಖಾಂತರ ಅಪ್ ಮಾಡ್ತಾರೆ. ಆಗ ಈ 3 ಭಾಗಗಳು ಎಲ್ಲ ಪರ್ಫೆಕ್ಟಾಗಿ ಕೆಲಸ ನಿರ್ವಹಿಸುತ್ತದೆ. ಅದಕ್ಕೆ ಆಕಾರವನ್ನು ನೀವು ಜಾಸ್ತಿ ಮಾಡಿ ಪ್ರಾಕ್ಟೀಸ್ ಮಾಡಿ ಓಂಕಾರಕ್ಕೆ ಹೋಗಿ. ಫಸ್ಟೇ ಓಂಕಾರ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಬೇಸಿಕ್ ಮುಖ್ಯ. ಓಂಕಾರ ಬೇಸಿಕ್ ಆ ಉಮ ಮಾಡದಿದ್ದರೆ ನೀವು ಓಂಕಾರ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನೋಡಿ, ಇನ್ನೆಲ್ಲಿ ಮಾಡಿದೆ,
ಈಗ ನಾನು ಮಾಡಿದಂಥ ಜಾಸ್ತಿ ಒಳಗಡೆ ಎಷ್ಟು ಹೋಗ್ತದೆ ಅಷ್ಟೇ ಮಾಡಿ. ಪೂರ್ತಿ ಉಸಿರು ಎಕ್ಸೇಲ್ ಆಗಬೇಕು, ಒಂದು ತೊಟ್ಟು ಉಸಿರು ಇರಬಾರ್ದು. ಹೋದ್ರೆ ಹೋಗ್ಲಿ, ದೇವರ ಪಾದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಅಂತ ಹೋಗುವ. ಯಾವುದಕ್ಕೂ ನಾವು ಯಾರು ಶಾಶ್ವತಲ್ಲ, ನಮ್ಮ ಆತ್ಮ ಮಾತ್ರ ಶಾಶ್ವತ. ಇದನ್ನೆಲ್ಲ ನಾವು ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ಮಾತ್ರ ನೀವು ಓಂಕಾರ ಮಾಡುವಾಗ ನಾವು ಗೋವಿಂದನ ಪಾದಕ್ಕೆ ಸೇರಿಬಿಡುವ ಅಂತೇಳಿ ಓಂಕಾರ ಮಾಡಬೇಕು. ನೀವು ಓಂಕಾರ ಮಾಡುವಾಗ ಅದು ಅರ್ಧಂಬರ್ಧ ಓಂಕಾರ ಮಾಡಬೇಡಿ, ಮಾಡುವಾಗ ಸಂಪೂರ್ಣವಾಗಿ ಮಾಡಿ. ಒಂದೇ ಒಂದು ತೊಟ್ಟು ಉಸಿರಿರಬಾರ್ದು ಶರೀರದಲ್ಲಿ, ಆ ರೀತಿ ನೋಡಿ. ಈಗ ಫಸ್ಟ್ ಇನ್ನೊಂದು ಬ್ರೀತ್ ಮಾಡ್ತೇವೆ ನೋಡಿ. ಈ ರೀತಿ ಇದು 3 ಆಕಾರ ಉಕಾರ. ಇದರಲ್ಲಿ ಉಸಿರಿನ ಕ್ರಿಯೆ ಗೊತ್ತಾಯಿತು. ಉಸಿರನ್ನು ತೆಗೆದುಕೊಳ್ಳುವ ಕ್ರಿಯೆ ಯಾವ ರೀತಿ ಅಂದರೆ, ನಾವು ಎಕ್ಸೇಲ್ ಮಾಡುವ ಫೋರ್ಸ್ ಅಂತ ಸಂಪೂರ್ಣವಾಗಿ ಬಿಡ್ತೇವೆ. ಆ ನಂತರ ಇನ್ಹೇಲ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅದರ ಫೋರ್ಸಲ್ಲಿ, ಆ ಗ್ರಾವಿಟಿ ಫೋರ್ಸಲ್ಲಿ ಅಪ್ ಮಾಡಲಿಕ್ಕೆ ಹೋಗಲಿ. ನೀವು ಬೈ ಫೋರ್ಸ್ ಇನ್ಹೇಲ್ ಮಾಡಬಾರ್ದು. ಯಾಕಂದರೆ ಎಕ್ಸೇಲ್ ಮಾಡಿದ ಫೋರ್ಸಲ್ಲಿ ನಾವು ಪ್ರೈಮಿಂಗ್ ಸಿಸ್ಟಮ್ ಗೊತ್ತಾ, ಪಂಪು, ಸೆಂಟ್ರಿಫ್ಯೂಗಲ್ ಪಂಪ್ ಥರ. ಯಾಕಂದರೆ ಒಳಗಿನ ಗಾಳಿಯನ್ನು ಹೊರಗೆ ದೂಡಲ್ಪಟ್ಟಾಗ ನೀರಿಗೆ ಆ ಫೋರ್ಸಲ್ಲಿ ಇಂಟೇಕ್ ಆಗಬೇಕು. ಮತ್ತು ನೀವು ಬೈ ಫೋರ್ಸಾಗಿ ಇಂಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆಗ ನೀವು ಬೈ ಫೋರ್ಸ್ ಬಿಟ್ಟಾಗ ಆ ವೇನ್ಸ್ ಎಲ್ಲ ರಕ್ತವನ್ನು, ನಮ್ಮ ಆರ್ಟರಿ ನರ್ವ್ಸಿಂದ ಎಲ್ಲ ರಕ್ತವನ್ನು ಹೊರಗಡೆ ದೂಡಲ್ಪಡ್ತದೆ. ಆ ನಂತರ ದೂಡಲ್ಪಟ್ಟಾಗ ವೇನ್ಸ್ ನರ್ವಿಂದ ಆಟೋಮೆಟಿಕ್ಕಾಗಿ ಇನ್ಹೇಲ್ ಆಗ್ತದೆ. ಆಟೋಮೆಟಿಕ್ಕಾಗಿ ಅದು ಅಪ್ ಆಗಿ ಅದು ಲಂಗ್ಸಿಗೆ ಕೊಡ್ತದೆ. ಅದು ಪರಿಶುದ್ಧವಾದ ಅದು ಆಕ್ಸಿಜನ್ ಕ್ರಿಯೆ ನಡೀತಾ ಇರ್ತದೆ. ಆಗ ಆಕ್ಸಿಜನ್ ನಮಗೆ ತಾಪತ್ರೆ ಬರೋದಿಲ್ಲ. ಇದು ಪರ್ಫೆಕ್ಟಾಗಿ ಆಕ್ಸಿಜನ್ ಜಾಸ್ತಿ ಸಹ ಆಗಬಾರ್ದು. ಬಾಡಿಗೆ ಆಕ್ಸಿಜನ್, ಆಮ್ಲಜನಕ ಜಾಸ್ತಿ ಆದರೆ ನಮಗೆ ಏಜ್ ಬೇಗ ಆಗ್ತದೆ. ಆ್ಯಂಟಿ ಏಜ್ ಮಾಡಬೇಕಾದ್ರೆ ಎಕ್ಸೇಲ್ ಜಾಸ್ತಿ ಮಾಡಬೇಕು. ಆ್ಯಂಟಿ ಏಜ್ ನಮಗೆ ಬರಬೇಕಾದ್ರೆ, ನಾವು ಯೌವನವನ್ನೇ ಕಾಪಾಡ್ತಾ ಹೋಗಬೇಕಾದ್ರೆ ನಾವು ಉಸಿರಿನ ಹೊರಗಡೆ ಬಿಡುವ ಕ್ರಿಯೆಯನ್ನು ಚೆನ್ನಾಗಿ ಮಾಡಬೇಕು. ನೀವು ಮಾಡುವ ಕ್ರಿಯೆಯನ್ನು ನನಗೆ ಕೆಲಸ ಉಂಟು ಅದುಂಟು ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನು ಟಿ ವಿ ನೋಡ್ತೀರಿ, ಎಲ್ಲವೂ ನೋಡ್ತೀರಿ, ಎಲ್ಲವೂ ನಿಮಗೆ ಫೋನಲ್ಲಿ ಎಲ್ಲ ಹೊಣಿತಾರೆ. ಆದರೆ ನನಗೆ ಒಂದು 10 ನಿಮಿಷ ಓಂಕಾರ ಮಾಡುವ ನಿಮಗೆ ತಾಳ್ಮೆ ಇರೋಲ್ಲ. ಅದಕ್ಕಾಗಿ ನೀವು ಓಂಕಾರ ಕ್ರಿಯೆಯನ್ನು ದಯವಿಟ್ಟು ಈ ಆರೋಗ್ಯಕ್ಕೋಸ್ಕರ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಕ್ರಿಯೆ ಅದು ಬೇರೆ ಬೇರೆ ಸ್ಟೆಪ್ ಹೋಗ್ತಾರೆ. ಅಂದರೆ ಕುಂಡಲಿನಿ ಶಕ್ತಿಗೆ ಯಾವ ರೀತಿ ಕೊಂಡು ಹೋಗೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೇವೆ. ಮೆಡಿಟೇಷನ್ಗೆ ಯಾವ ರೀತಿ ಹೋಗೋದು, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತೇವೆ ನೋಡಿ. ಈಗ ಇನ್ನೊಮ್ಮೆ ಕೊನೆಗೆ ಓಂಕಾರ ನೋಡಿ. ಇನ್ಹೇಲ್ ಓ ಉಸಿರಿನ ಕ್ರಿಯೆ ಬರಬೇಕಂದ್ರೆ ಈಗ ಮಾಮೂಲಿ ಮನುಷ್ಯರು 2 ಇನ್ಹೇಲ್ ಮಾಡೋದು, 2 ಇನ್ಹೇಲ್ ಮಾಡೋದು, ಅಷ್ಟು ಸಹ ಮಾಡಲ್ಲ ನೋಡಿ. ನೀವು ಆಕ್ಸಿಜನ್ 2% ಸಹ ಆಕ್ಸಿಜನ್ ಇದು ಮಾಡಲ್ಲ. 2 ಬೇರೆ 1 2 ಕೌಂಟ್ ಮಾಡಲ್ಲ. ಒಂದೇ ಕೌಂಟ್, 1 ಕೌಂಟ್ ಸಹ ಇಲ್ಲ, ಅರ್ಧ ಕೌಂಟು. ಎಕ್ಸೇಲೆ ಅಷ್ಟೇ, ಇನ್ಹೇಲ್ ಎಕ್ಸೇಲ್ ಅಷ್ಟೇ ಇರೋದು. ಹಾಗಾಗಿ ನಿಮ್ಮ ಶರೀರದಲ್ಲೆಲ್ಲ
ನೀವು ಶರೀರದಲ್ಲಿ ನೀವು ಎಣ್ತೀರಿ, ನಾನು ಬ್ರೀತಿಂಗ್ ಮಾಡಿ, ನಾನು ಬ್ರೀತಿಂಗ್ ಸಾಕು ಹಾಗೆ. ಯಾಕೆ ವಾಕಿಂಗ್ ಮಾಡಬೇಕು? ಉಸಿರಿನ ಕ್ರಿಯೆ ಚೆನ್ನಾಗಿ ನಡಿಬೇಕಂತ ವಾಕಿಂಗ್ ಮಾಡೋದು. ಇಲ್ಲ, ವಾಕಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಉಸಿರಿನ ಕ್ರಿಯೆ ಜಾಸ್ತಿ ಆಗಬೇಕಾದ್ರೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಿದಾಗ ಏನು ಗೊತ್ತಾ, ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗ್ತದೆ. ಈ ಉಸಿರಾಟದ ಕ್ರಿಯೆಯಲ್ಲೇ ಶರೀರದ ಎಲ್ಲ ಬೊಜ್ಜುಗಳನ್ನು ಎಲ್ಲವನ್ನು ಕರೆಕ್ಟ್ ಮಾಡೋದು. ಈ ನಮ್ಮದು ವೇಗಸ್ ನರ್ವ್ಸ್ ನಡೆಯುವುದೇ ನಮ್ಮ ಉಸಿರಿನ ಕ್ರಿಯೆಯಿಂದಲೇ. ಆಗ ಶರೀರದ ಎಲ್ಲ ಕ್ರಿಯೆಗಳನ್ನು ಪರ್ಫೆಕ್ಟಾಗಿ ಇಡ್ತದೆ, A to Z. ಅದಕ್ಕೆ ಉಸಿರಿನ ಕ್ರಿಯೆಯಲ್ಲಿ ಯಾವತ್ತು ನೀವು ಲೇನಾದೇನು ಮಾಡ್ಲಿಕ್ಕೆ ಹೋಗಬೇಡಿ. ಉಸಿರು ಯಾವ ರೀತಿ ಇರಬೇಕಂದ್ರೆ, ನಮ್ಮ ಮಾಮೂಲಿ ಉಸಿರು 2 ಇನೇಲ್ 4 ಎಕ್ಸೇಲ್, 2 ಇನೇಲ್ 4 ಎಕ್ಸೇಲ್, 2 ಕೌಂಟ್. ಇನ್ನೇ ನೋಡಿ, ಇನೇಲ್ 2 ಕೌಂಟ್, 4 ಕೌಂಟ್, ಇಷ್ಟೇ ಮಾಡಿ. ಮತ್ತೆ ಕುಂಭಕ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಈಗ ಅಲ್ಲಿ ಒಳಗಡೆ ತೆಗೆದುಕೊಂಡು, ಹಾಗೆ ಲಂಗ್ಸಿನಲ್ಲಿ ನಾವು ಲಂಗ್ಸನ್ನು ಯಾವ ರೀತಿ ಪರೀಕ್ಷೆ ಮಾಡೋದಂದರೆ, 30-35 ಕೌಂಟು ಇನೇಲ್ ಮಾಡಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಆ ನಂತರ ಬಿಡಬೇಕು. ಇದು ಆಗ ನಮಗೆ 30 ಕೌಂಟು ಕುಂಭಕ ಮಾಡಿದರೆ ನಮ್ಮ ಲಂಗ್ಸ್ ಚೆನ್ನಾಗಿದೆ ಅಂತ ನೀವು ಯಾವುದೇ ಟೆಸ್ಟ್ ಮಾಡುವ ಅವಶ್ಯಕತೆಯೇ ಇಲ್ಲ. ಇದು ಈ ರೀತಿ ಒಂದು ಓಂಕಾರದೊಂದು ಕ್ರಿಯೆ. ಇದನ್ನು ಚೆನ್ನಾಗಿ ಮಾಡಿ ನಿಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚಿಸಿ. ಯಾಕಂದರೆ ಕೆಲವರಾಯಿತು, ನಂದು ಆಯಿತು, ಏಜ್ ಆಯಿತು, ಇನ್ನು ನನಗೆ ಬೇಡ. ಇಲ್ಲ, ಸುಮ್ಮನೆ ಈಗ ಜಾಸ್ತಿ ಅಂದರೆ ನಾವು ಪರ್ಫೆಕ್ಟಾಗಿರ್ಬೇಕಂದ್ರೆ ನಾವು 100 ವರ್ಷ ಬದುಕೋದು. ಆದರೆ 100 ವರ್ಷ ಬದುಕಿದ್ರು ಚೆನ್ನಾಗಿ ಬದುಕಬೇಕು. ಉಸಿರಿನ ಕ್ರಿಯೆಯನ್ನು ಮಾತ್ರ ಮಾಡಿ. ನನಗೆ ಕೈಕಾಲ ಅಲ್ಲಾಡ್ಲಿಕ್ಕಾಗಲ್ಲ, ಅದನ್ನು ಆ ಪ್ರಶ್ನೆ ಎಲ್ಲ ತೆಗಿಬೇಡಿ. ಯಾಕೆಂದರೆ ಪ್ರಶ್ನೆ ತೆಗೆಯೋದು ಉಸಿರಿನ ಕ್ರಿಯೆಯಲ್ಲಿ ಮಾತ್ರ. ಯಾವಾಗ ನೀವು ಕೂತ್ಕೊಂಡು ಸಹ ಉಸಿರು ಮಾಡ್ಬೋದು, ಮಲಗಿಕೊಂಡು ಸಹ ಉಸಿರು ಮಾಡ್ಬೋದು. ಅದರಲ್ಲಿ ಎದ್ದು ಹೇಳಿಕೆ ಹೋಗ್ಲಿಕ್ಕೆ ಏನಿಲ್ಲ. ಈಗ ನಿಮಗೆ ಉಸಿರು ಇನೇಲ್ ಮಾಡಲಿಕ್ಕೆ ಕೆಲವರು ಉಬ್ಬಸದವರು, ಅವರಿಗೆ ಇನೇಲ್ ಮಾಡಲಿಕ್ಕೆ ಆಗೋಲ್ಲ. ಇನೇಲ್ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ. ಅದಕ್ಕೆ ಎಕ್ಸೇಲ್ ಮಾಡಿ, ಬಾಯಲ್ಲಿ ಎಕ್ಸೇಲ್ ಮಾಡಿ, ಮೂಗಲ್ಲಿ ಇನೇಲ್ ಮಾಡಿ. ಆಗ ಆಟೋಮೆಟಿಕ್ಕಾಗಿ ಇನೇಲ್ ಆಗ್ತದೆ. ಕೆಲವರು ಉಬ್ಬಸದಲ್ಲಿ ಕೆಲವರಿಗೆ ಈಗ ಉಸಿರಿನ ಏರುಪೇರು ಆಗ್ತದೆ. ಆಗ ನೀವು ಈ ಕ್ರಿಯೆ ಮಾಡಿ ಮಲಗಿಕೊಂಡು ಯಾವ ರೋಗಗ್ರಸ್ತ ಮನುಷ್ಯನಿಗೂ ಸಹ ಉಸಿರಿನ ಕ್ರಿಯೆ ಚೆನ್ನಾಗಿ ಮಾಡ್ಬೋದು. ಇದನ್ನೊಂದು ನೀವು ಮಾಡಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹೆಚ್ಚಿಸಿ ಅಂತೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ.